ಎಲ್ರಿಗೂ ನಮಸ್ಕಾರ. ಮಣಿ ನಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ಶುಂಠಿಲಿ ಇಳುವರಿ ಡಿಪೆಂಡ್ ಆಗೋದು ಹೂ ಕಂದುಗಳು ಜಾಸ್ತಿ ಬರೋದ್ರಿಂದನ ಅಥವಾ ಮಾಮೂಲಿ ನಿಮಗೆ ಏನು ಕಾಣಿಸುತ್ತೆ ಈ ಮರಿ ಕಂದುಗಳು ಅಂದ್ರೆ ಈ ಕಂದುಗಳು ಬರೋದ್ರಿಂದ ಜಾಸ್ತಿ ಇಳುವರಿ ಬರುತ್ತಾ ಅನ್ನೋದ್ರ ಮೇಲೆ ಇವತ್ತೊಂದು ಚರ್ಚೆ ಮಾಡೋಣ. ಸೊ ಈ ಒಂದು ಚರ್ಚೆ ಸ್ವಲ್ಪ ಜಾಸ್ತಿ ಆಗ್ಬಹುದು. ಯಾಕಪ್ಪ ಅಂದ್ರೆ ತುಂಬಾ ಜನ ರೈತರು ಡೌಟ್ಸ್ ಕೇಳ್ತಾ ಇರ್ತಾರೆ. ಹೂ ಕಂದುಗಳು ಜಾಸ್ತಿ ಬರೋದ್ರಿಂದ ಇಳುವರಿ ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ, ಏನ್ ರೀಸನ್ನು? ಮತ್ತೆ ಇನ್ನೊಂದು ಡೌಟ್ ಕೇಳ್ತಿದ್ರೆ, ಈ ವರ್ಷ ವಾಡಿಕೆಗಿಂತ ಬೇಗ ಹೂಕಂದುಗಳು ಬಂದು, ಸೊ ಇದಕ್ಕೇನ್ ರೀಸನ್ನು ಅಂತ ಕೇಳ್ತಾ ಇದ್ರು. ಸೊ ಇದಕ್ಕೊಂದು ಆನ್ಸರ್ ಈ ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಾವು ವಾಡಿಕೆ ಕರೆಕ್ಟಾಗಿ ನಾವು ವಾಡಿಕೆ ಪ್ರಕಾರ ನೋಡ್ಕೊಳ್ಳೋದಾದ್ರೆ ಹೂಕಂದುಗಳು ನಮಗೆ ಸಾಮಾನ್ಯವಾಗಿ ಜುಲೈ ಎಂಡು, ಆಗಸ್ಟ್, ಸೆಪ್ಟೆಂಬರ್ ಈ 3 ತಿಂಗಳಲ್ಲಿ ನಮಗೆ ಶುಂಠಿ ಬೆಳೆಯಲ್ಲಿ ಹೂಕಂದುಗಳು ಕಾಣಿಸಿಗುತ್ತೆ. ಸೊ ಬಟ್ ಈ ವರ್ಷ ಏನಾಯ್ತಪ್ಪ ಅಂದ್ರೆ, ನಮಗೆ ವಾಡಿಕೆಗಿಂತ ಬೇಗ ಅಂದ್ರೆ ಜುಲೈ ಸ್ಟಾರ್ಟಿಂಗ್ ಅಲ್ಲೇ ನಮಗೆ ಹೂಕಂದುಗಳು ಬೇಗ ಬರೋದಕ್ಕೆ ಶುರು ಆಯ್ತು. ಸೊ ಇದಕ್ಕೆ ರೀಸನ್ ಏನಪ್ಪಾ ಅಂದ್ರೆ, ಈ ವರ್ಷ ನಮಗೆ ವೆದರ್ ಒಂದೇ ತರ ಇರಲಿಲ್ಲ. ಏನಾಯ್ತು ಅಂದ್ರೆ, ಸ್ಟಾರ್ಟಿಂಗ್ ಹೆವಿ ಬಿಸಿಲು ಇತ್ತು, ಅದಾದ್ಮೇಲೆ ಮೋಡ ಕವಿದ ವಾತಾವರಣ, ಆಮೇಲೆ ಲೈಟ್ ಆಗಿ ಮಳೆ, ಜಾಸ್ತಿ ಮಳೆ ಕೂಡ ಆಗಲಿಲ್ಲ. ಸೊ ಹೀಗಾಗಿ ಏನಾಯ್ತಪ್ಪ ಅಂದ್ರೆ, ಶುಂಠಿ ಒಂದು ವೆದರ್ಗೆ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಶುಂಠಿ ತುಂಬಾ ಸ್ಟ್ರೆಸ್ಸಿಗೆ ಜಾಸ್ತಿ ಹೋಗ್ತು. ಸೊ ಗಿಡ ಸ್ಟ್ರೆಸ್ಸಿಗೆ ಜಾಸ್ತಿ ಹೋದಾಗ ಏನಾಯ್ತಪ್ಪ ಅಂದ್ರೆ, ಹೂಕಂದುಗಳು ಬೇಗನೆ ಬಿಡೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ಇದು ಒಂದು ರೀಸನ್. ಆಮೇಲೆ ಇನ್ನೊಂದು ರೀಸನ್ ಏನಪ್ಪಾ ಅಂದ್ರೆ, ನೀರಿನ ಅಭಾವ ಜಾಸ್ತಿ ಆದ್ರೆ, ಸೊ ನಾವು ಶುಂಠಿಗೆ ನೀರನ್ನ ಕಡಿಮೆ ಹಾಯಿಸಿದ್ರೆ ಅಥವಾ ನೀರಿನ ಕೊರತೆ ಉಂಟಾದ್ರೆ, ಸೊ ಅವಾಗ ಹೂಕಂದುಗಳು ಬರೋದಕ್ಕೆ ಬೇಗ ಬರೋದಕ್ಕೆ ಕಾರಣ ಆಗುತ್ತೆ ಶುಂಠಿ. ಸೊ ಇಷ್ಟು ಮೇನ್ ರೀಸನ್ ಏನಪ್ಪಾ ಅಂದ್ರೆ, ಈ ವರ್ಷ ಹೂಕಂದುಗಳು ಬೇಗ ಬರೋದಕ್ಕೆ ಕಾರಣ. ಸೊ ಇಷ್ಟು ರೀಸನ್. ಸೊ ನೆಕ್ಸ್ಟ್ ಮೇನ್ ಚರ್ಚೆಗೆ ಬರೋಣ. ಶುಂಠಿಲಿ ಹೂಕಂದುಗಳು ಜಾಸ್ತಿ ಬರೋದ್ರಿಂದ ಇಳುವರಿ ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅನ್ನೋದ್ರ ಬಗ್ಗೆ ಮೇನ್ ರೀಸನ್ ಬರೋಣ. ಸೊ ನಾನು ಅವಾಗಲೇ ಹೇಳ್ದಂಗೆ ಶುಂಠಿಲಿ ಏನಪ್ಪಾ ಅಂದ್ರೆ, ಹೂಕಂದುಗಳು ಬರೋ ಸಮಯ ಏನಪ್ಪಾ ಅಂದ್ರೆ, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 3 ತಿಂಗಳಲ್ಲಿ ನಾವು ಎಷ್ಟೇ ನಾವು ಬೇಗನೆ ಹಾಕಿದ್ರು ಸರಿ ಅಥವಾ ಲೇಟಾಗಿ ಹಾಕಿದ್ರು ಸರಿ, ಶುಂಠಿ ನಾವು ಜನವರಿಗೆ ಹಾಕಿದ್ರು ಪರವಾಗಿಲ್ಲ, ನಾವು ಮೇಗು ಮಾರ್ಚ್ ಅಥವಾ ಮೇಘ ಹಾಕಿದ್ರು, ಶುಂಠಿಲಿ ಸಾಮಾನ್ಯವಾಗಿ ಹೂಕಂದುಗಳು ಬರೋ ಸಮಯ ಏನಪ್ಪಾ ಅಂದ್ರೆ ಆಗಸ್ಟ್, ಸೆಪ್ಟೆಂಬರು ಹಾಗೆ ಜುಲೈ ಈ 3 ತಿಂಗಳಲ್ಲಿ ಸಾಮಾನ್ಯವಾಗಿ ಹೂಕಂದುಗಳು ಕಾಣಕ್ ಸಿಗುತ್ತೆ. ಸೊ ಹೂಕಂದುಗಳು ಬರ್ತಾ ಇದೆ ಅಂದ್ರೆ ಏನಂತ ಅರ್ಥ ಅಂದ್ರೆ, ಶುಂಠಿ ಏನಪ್ಪಾ ಇದೆ, ಈ ಗೆಡ್ಡೆ ಏನಿದೆ, ಗೆಡ್ಡೆ ಬೆಳವಣಿಗೆ ಅಂತ ಶುರು ಆಗ್ತಿದೆ ಅಂದ್ರೆ ಗೆಡ್ಡೆ ಬೆಳವಣಿಗೆ ಆಗ್ತಾ ಇದೆ ಅಂತ ಅರ್ಥ. ನಮಗೆ ಹೂಕಂದುಗಳು ಕಾಣಿಸಿದ್ರೆ ಶುಂಠಿ ತನ್ನ ವೆಜಿಟೇಬಲ್ ಗ್ರೋತ್ ಏನಿದೆ ಅದನ್ನ ಸ್ಟಾಪ್ ಮಾಡಿ ಬೆಳವಣಿಗೆ, ತನ್ನ ಎಲ್ಲಾ ಪೋಷಕಾಂಶನ, ತನ್ನ ಎಲ್ಲಾ ಶಕ್ತಿನ ಶುಂಠಿಯ ಬೆಳವಣಿಗೆಗೆ ತಗೊಂಡೋಗಿ ಕೊಡುತ್ತೆ. ಸೊ ಈ ಟೈಮಲ್ಲಿ ಹೂಕಂದುಗಳು ಬಂದ್ರೆ ಏನಾಗತ್ತಪ್ಪ ಅಂದ್ರೆ, ಈಗೇನು ಶುಂಠಿ ತನ್ನ ಶಕ್ತಿನ ಗೆಡ್ಡೆ ಬೆಳವಣಿಗೆಗೆ ವಹಿಸ್ತಾ ಇರುತ್ತೆ, ಅದರಲ್ಲಿ ಅರ್ಧ ಶಕ್ತಿಯನ್ನ ಹೂಕಂದುಗಳು ಬಿಡೋದಕ್ಕೆ ವ್ಯರ್ಥ ಮಾಡುತ್ತೆ. ಸೊ ಇಂಥ ಟೈಮಲ್ಲಿ ಏನಾಗುತ್ತಪ್ಪ ಅಂದ್ರೆ, ಇಳುವರಿಗೆ ಬಳಸ್ಕೋಬೇಕಾದಂತ ಶಕ್ತಿ ಹಾಗೂ ಪೋಷಕಾಂಶ ಹೂಕಂದುಗಳಿಗೆ ಹೋಗ್ತಾ ಇರುತ್ತೆ, ಅಂದ್ರೆ ಹೂಕಂದುಗಳ ಬೆಳವಣಿಗೆಗೆ ಹೋಗ್ತಾ ಇರುತ್ತೆ. ಸೊ ಹಂಗಾಗಿ ಏನಾಗುತ್ತಪ್ಪ ಅಂದ್ರೆ, ಹೂಕಂದುಗಳು ಜಾಸ್ತಿ ಆದಂತೆ ಶುಂಠಿಯ ಬೆಳವಣಿಗೆ ಸ್ವಲ್ಪ ಕಡಿಮೆ ಆಗಬಹುದು. ಇದು ಒಂದು ರೀಸನ್ ಶುಂಠಿಲಿ. ಆಮೇಲೆ ಶುಂಠಿಲಿ ಏನಪ್ಪಾ ಅಂದ್ರೆ, ಹೂಕಂದುಗಳು ಜಾಸ್ತಿ ಬರ್ಲಿಲ್ಲ ಅಂದ್ರೆ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ. ಯಾಕಪ್ಪ ಅಂದ್ರೆ, ಶುಂಠಿ ಬೆಳೆ ಇಳುವರಿ ನಿರ್ಧಾರ ಆಗೋದು ಹೂಕಂದುಗಳ ಮೇಲಲ್ಲ, ಜಾಸ್ತಿ ಮರಿಕಂದುಗಳ ಮೇಲೆ ನಮಗೆ ಶುಂಠಿಲಿ ಇಳುವರಿ ಡಿಪೆಂಡ್ ಆಗಿರುತ್ತೆ. ಸೊ ಏನಪ್ಪಾ ಅಂದ್ರೆ, ಅತಿ ಹೆಚ್ಚು ಕಂದುಗಳು ಬಂದಾಗ ಏನಾಗುತ್ತಪ್ಪ ಅಂದ್ರೆ, ಎಲೆಗಳು ಹೆಚ್ಚು ಬರುತ್ತೆ. ಸೊ ಕಂದುಗಳಲ್ಲಿ ನಮಗೆ ಸಾಮಾನ್ಯವಾಗಿ ಎಲೆಗಳು ಕಾಣುತ್ತೆ, ಬಟ್ ಹೂಕಂದುಗಳಲ್ಲಿ ಎಲೆಗಳಿರಲ್ಲ. ಸೊ ನಮಗೆಲ್ಲ ಗೊತ್ತಿದೆ, ಸಸ್ಯಗಳ ಅಡುಗೆ ಮನೆ ಏನಪ್ಪಾ ಅಂದ್ರೆ ಎಲೆ. ಸೊ ಹೆಚ್ಚು ಎಲೆಗಳಿದ್ರೆ ಅತಿ ಹೆಚ್ಚು ಆಹಾರ ಉತ್ಪಾದನೆ ಆಗುತ್ತೆ. ಸೊ ಹೆಚ್ಚು ನಮಗೆ ಕಂದುಗಳು ಬರುತ್ತೋ ಅಷ್ಟೇ ನಮಗೆ ಆಹಾರ ಉತ್ಪಾದನೆ ಆಗುತ್ತೆ. ಸೊ ಮರಿಕಂದುಗಳು ಜಾಸ್ತಿ ಬರೋದ್ರಿಂದ ನಮಗೆ ಇಳುವರಿ ನಿರ್ಧಾರ ಆಗೋದಿಲ್ಲ. ಸೊ ಹೂಕಂದುಗಳು ಬರೋದ್ರಿಂದ ನಮಗೆ ಇಳುವರಿ ನಿರ್ಧಾರ ಆಗೋದಿಲ್ಲ. ನಮಗೆ ಇಳುವರಿ ನಿರ್ಧಾರ ಆಗೋದು ಯಾವಾಗಪ್ಪ ಅಂದ್ರೆ, ಅತಿ ಹೆಚ್ಚು ಮರಿಕಂದುಗಳು ಬಂದಾಗ. ಈಗೇನ್ ನಾವು ನೋಡ್ತಾ ಇದೀವಿ, ಈ ಕಂದುಗಳು ನಮಗೆ ಶುಂಠಿಲಿ ಅತಿ ಹೆಚ್ಚು ಕಾಣ್ಬೇಕು. ಸೊ ಈ ಕಂದುಗಳು ನಮಗೆ ಕಾಣ್ಬೇಕು ಏನು ಕಾಣ್ಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಸ್ವಲ್ಪ ಅಂದ್ರೆ ಅವಧಿಗಿಂತ ಮುಂಚೆ ಸ್ವಲ್ಪ ನಾವು ಬೇಗನೆ ಹಾಕ್ಬೇಕಂದ್ರೆ, ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಪ್ಪ ಅಂದ್ರೆ, ಹಳೆ ಬಿಡು ಬೇರು ಸುತ್ತಮುತ್ತ ಮಾರ್ಚ್ ಅವಧಿಲಿ ಹಾಕ್ತಿವಿ. ಸೊ ಮಾರ್ಚ್ ಅವಧಿಲಿ ಆಗ್ತಾಗ ಏನಾಗುತ್ತೆ ಅಂದ್ರೆ, ವೆಜಿಟೇಬಲ್ ಗ್ರೋತ್ ಅವಧಿ ತುಂಬಾ ಕಡಿಮೆ ಇರುತ್ತೆ, ಅಂದ್ರೆ ಒಂದು 3 to 4 months ಇರುತ್ತೆ. ಸೊ ನಾವು ಅಥವಾ ಫೆಬ್ರವರಿ ಅಥವಾ ಜನವರಿ ತಿಂಗಳಲ್ಲಿ ಆಗ್ತಾಗ ಏನಾಗುತ್ತಪ್ಪ ಅಂದ್ರೆ, ಶುಂಠಿಗೆ ವೆಜಿಟೇಬಲ್ ಗ್ರೋತ್ ಅವಧಿ ತುಂಬಾ ಜಾಸ್ತಿ ಸಿಗುತ್ತೆ. ಅಂದ್ರೆ ಹೆಚ್ಚು ಕಡಿಮೆ ಒಂದು 6 ತಿಂಗಳ ತನಕ ವೆಜಿಟೇಬಲ್ ಗ್ರೋತ್ ಅವಧಿಗೆ ಜಾಸ್ತಿ ಸಿಗುತ್ತೆ. ಸೊ ಅವಾಗ ಹೂಕಂದುಗಳು ಸಂಪೂರ್ಣ ವೆಜಿಟೇಬಲ್ ಗ್ರೋತ್ ಆದ್ಮೇಲೆ ಹೂಕಂದುಗಳು ಬರುತ್ತೆ. ಬಟ್ ನಾವು ಲೇಟಾಗಿ ಆಗ್ತಾಗ ಏನಾಗುತ್ತಪ್ಪ ಅಂದ್ರೆ, ಇನ್ನು ಶುಂಠಿ ವೆಜಿಟೇಬಲ್ ಗ್ರೋತ್ ಆಗ್ತಾನೆ ಇರುತ್ತೆ. ಆ ಟೈಮಲ್ಲಿ ನಮಗೆ ಹೂಕಂದುಗಳು ಬರೋದಕ್ಕೆ ಶುರು ಆಗುತ್ತೆ. ಸೊ ಹೂಕಂದುಗಳು ಬರೋದು ಏನಕ್ಕಪ್ಪ ಅಂದ್ರೆ, ಶುಂಠಿ ಒಂದು ನೈಸರ್ಗಿಕವಾಗಿ ನಮಗೆ ಸೂಚನೆ ಕೊಡುತ್ತೆ. ಶುಂಠಿ
ತನ್ನ ಗೆಡ್ಡೆ ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ಭೂಮಿಯ ಕೆಳಗಡೆ ಗೆಡ್ಡೆ ಗೆಡ್ಡೆ ಬೆಳವಣಿಗೆ ಆಗೋದಕ್ಕೆ ತನ್ನ ಶಕ್ತಿಯನ್ನ ವ್ಯಯಿಸ್ತಾ ಇದೆ ಅನ್ನೋದು ನಮಗೆ ಒಂದು ಸೂಚನೆ ಹೂಕಂದು ಬರೋದು. ಸೊ ಹೂಕಂದುಗಳು ಬೆಲೆ ನಮಗೆ 7 ರೂಪಾಯಿ ಇದ್ರ ಪ್ರಕಾರ ನಮ್ಗೆ ತಿಳಿಯೋದೇನಾದ್ರಪ್ಪ ಅಂದ್ರೆ ಶುಂಠಿಲಿ ಇಳುವರಿ ಅಥವಾ ಇಳುವರಿ ಜಾಸ್ತಿ ಆಗೋದು ಹೂಕಂದುಗಳ ಮೇಲೆ ಡಿಪೆಂಡ್ ಆಗಿಲ್ಲ, ಅತಿ ಹೆಚ್ಚು ಕಂದುಗಳು ಬರೋದ್ರಿಂದ ನಮಗೆ ಇಳುವರಿ ಜಾಸ್ತಿ ಆಗುತ್ತೆ. ಸೊ ಏನಾಗುತ್ತಪ್ಪ ಅಂದ್ರೆ ನಿಮಗೆ ಇನ್ನೊಂದು ರೀಸನ್ ಏನಪ್ಪಾ ಅಂದ್ರೆ ಆ ಈ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ಸಮಯದಲ್ಲಿ ಏನಾಗುತ್ತಪ್ಪ ಅಂದ್ರೆ ಶುಂಠಿ ಗೆಡ್ಡೆ ಬೆಳವಣಿಗೆಗೆ ತನ್ನ ಶಕ್ತಿಯನ್ನ ಪೋಷಕಾಂಶಗಳನ್ನ ಜಾಸ್ತಿ ಬಳಸ್ಕೊತಾ ಇರುತ್ತೆ. ಸೊ ಇಂಥ ಟೈಮಲ್ಲಿ ನಾವೇನಾದ್ರೂ ಹೂಕಂದುಗಳು ಬಂದ್ರೆ ಏನಾಗುತ್ತಪ್ಪ ಅಂದ್ರೆ ಆ ಶಕ್ತಿ ಮತ್ತೆ ಪೋಷಕಾಂಶಗಳನ್ನ ಶುಂಠಿ ಏನ್ ಮಾಡುತ್ತಪ್ಪ ಅಂದ್ರೆ ಹೂಕಂದುಗಳನ್ನ ಬಿಡೋದಕ್ಕೆ ವ್ಯರ್ಥ ಮಾಡ್ಕೊಳುತ್ತೆ. ಸೊ ಪೋಷಕಾಂಶ ತನ್ನ ಶಕ್ತಿಯನ್ನ ಹೂಕಂದು ಮೇಲೆ ಡಿಪೆಂಡ್ ಹೂಕಂದು ಬೆಳೆಸೋದಕ್ಕೆ ವ್ಯರ್ಥ ಮಾಡುತ್ತೆ. ಸೊ ಇದ್ರ ಪ್ರಕಾರ ಲಾಸ್ಟ್ ನಮ್ಗೆ ತಿಳಿಯೋದೇನಪ್ಪಾ ಅಂದ್ರೆ ಶುಂಠಿಲಿ ಇಳುವರಿ ಡಿಪೆಂಡ್ ಆಗೋದು ಅತಿ ಹೆಚ್ಚು ಮಾಮೂಲಿ ಮರಿ ಕಂದುಗಳು ಬರೋದ್ರಿಂದಲೇ ಹೊರತು ಹೂಕಂದುಗಳು ಜಾಸ್ತಿ ಬರೋದ್ರಿಂದ ಅಂತ. ಸೊ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಸೊ ಮುಂದಿನ ವಿಡಿಯೋ ಬಗ್ಗೆ ಬೇರೆ ಟಾಪಿಕ್ ಬಗ್ಗೆ ಬಂದು ಮಾತಾಡ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ. ಧನ್ಯವಾದ.